ಮಾಗಡಿ ಗ್ರಾಮದಲ್ಲಿ ಹತ್ತಿ ಬೆಳೆಗಾರರ ರೈತರಿಗೆ ತರಬೇತಿ ಆಯೋಜನೆ. ವೀಕ್ಷಕರೇ ನಮಸ್ಕಾರ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದ ಪರಪ್ ನಾಗಾವಿ ಇವರ ಜಮೀನಿನಲ್ಲಿ 2026-27ನೇ ಸಾಲಿನ ಹತ್ತಿ ಉತ್ಪಾದಕತೆ ಅಭಿಯಾನ ಕಪಾಸ್ ಕ್ರಾಂತಿ ಯೋಜನೆಯಡಿ ಶಿರಹಟ್ಟಿ ತಾಲೂಕು ಕೃಷಿ ಇಲಾಖೆ ವತಿಯಿಂದ ಹತ್ತಿ ಬೆಳೆಗಾರರಿಗೆ ತರಬೇತಿ ಕಾರ್ಯಕ್ರಮ ಜರುಗಿತು. ಈ ವೇಳೆಯಲ್ಲಿ ಗದಗ ಜಿಲ್ಲಾ ಕೃಷಿ ಇಲಾಖೆಯ ಉಪನಿರ್ದೇಶಕಿ GS ಪೂರ್ತಿ ಇವರು ಹತ್ತಿ ತಳಿಗಳ ಮತ್ತು ಹತ್ತಿ ಉತ್ಪಾದಕತೆ ಹೆಚ್ಚಿಸುವ ಕುರಿತು ಹಾಗೂ ಬೆಳೆ ಸಮೀಕ್ಷೆ ಮತ್ತು ಇತರೆ ಇಲಾಖೆಯ ಯೋಜನೆಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಚೇತನಾ ಪಾಟೀಲ್, ಜಂಟಿ ಕೃಷಿ ನಿರ್ದೇಶಕರು ಗದಗ ಇವರು ಕೇಂದ್ರ ಸರ್ಕಾರದ ಹತ್ತಿ ಉತ್ಪಾದಕತೆ ಅಭಿಯಾನದ ಕುರಿತು ರೈತರಿಗೆ ಸಮಗ್ರವಾದ ಮಾಹಿತಿ ನೀಡಿದರು. ಇದರಲ್ಲಿ ಹತ್ತಿ ತಳಿಗಳ ಹಾಗೂ ಹತ್ತಿ ಉತ್ಪಾದಕತೆ ಹೆಚ್ಚಿಸುವ ಕುರಿತು ಮತ್ತು ಗುಣಮಟ್ಟದ ಹತ್ತಿಯನ್ನು ಉತ್ಪಾದಿಸುವ ತಾಂತ್ರಿಕತೆಯ ಕುರಿತು ರೈತರಿಗೆ ವಿವರಣೆ ನೀಡಿದರು ಮತ್ತು ರೈತರಿಗೆ ಸಾವಯವ ಕೃಷಿ ಕುರಿತು ಜಾಗೃತಿ ಮೂಡಿಸುವ ಮೂಲಕ 2026-27ನೇ ಸಾಲಿನ ಬೆಳೆ ವಿಮೆ ಯೋಜನೆಯ ಬಗ್ಗೆ ಸಹ ರೈತರಿಗೆ ಸಮಗ್ರ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಬೇಸಾಯ ಶಾಸ್ತ್ರ ವಿಜ್ಞಾನಿ UK ಶಾನ್ವಾಡ್, ಕೀಟಶಾಸ್ತ್ರ ವಿಜ್ಞಾನಿ ಪೂರ್ಣಿಮಾ ಮಟ್ಟಿ, ಸುನೀಲ್ ತರಿಕಟ್ಟಿ, ವಿಜ್ಞಾನಿಗಳು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರು ಶಿವಕುಮಾರ್ ಕಾಶಪ್ಪನವರ್, ಆತ್ಮ ಯೋಜನೆ ನಿರ್ದೇಶಕರಾದ ಮಂಜುನಾಥ್ ಬರಂಗೌಡ್ರ, ಕೃಷಿ ಅಧಿಕಾರಿ RC ಚಾಕಲಬ್ಬಿ, MS ಪೂಜಾರ್, DK ಅಚಲ್ಕರ್, ಚನ್ನಪ್ಪ ಷಣ್ಮುಖ, ನಾಗರಾಜ್ ಕುಲಕರ್ಣಿ, ವೀರಯ್ಯ ಮಠಪತಿ, MC ಮುಳುಗುಂದ್, ಬಸವರಾಜ್ ಪಲ್ಲೇದ್, ರೈತ ಮುಖಂಡರು ಚಂದ್ರಶೇಖರ್ ವಿರೂಪಾಕ್ಷ ಕುಂಡಿ ಸೇರಿದಂತೆ ಮಾಗಡಿ ಗ್ರಾಮದ ಇನ್ನೂ ಹಲವು ರೈತರು ಮತ್ತು ರೈತ ಮಹಿಳೆಯರು ಈ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿಯನ್ನು ನೀಡಿದವರು ಚಂದ್ರಶೇಖರ್ ಸೋಮಣ್ಣವರ್. ಹೇಳಿ ಮಾಡಿಸಿದಂತಹ ಒಂದು ಮಣ್ಣು ಡೀಪ್ ರೂಟೆಡ್ ಸಾಯಿಲ್ ಅಂತೀವಿ, ಅಂದ್ರೆ ಅತ್ಯಂತ ಆಳವಾದ ಗಾಢ ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಹೇಳಿಸಿ ಮಾಡಿಸಿದಂತಹ ಒಂದು ಮಣ್ಣು. ಧಾರವಾಡ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ನಮ್ಮ ಗದಗ ಭಾಗ ಅತಿ ಹೆಚ್ಚು ಬರ್ತಕ್ಕಂಥ ವಿಸ್ತೀರ್ಣ ಕ್ರಮೇಣವಾಗಿ ಸ್ವಲ್ಪ ಕಡಿಮೆ ಆಯಿತು. ಯಾಕಪ್ಪ ಅಂದ್ರೆ ಹುಳುಗಳ ಒಂದು ಕೀಟಗಳ ಬಾಧೆಯಿಂದ ಕಡಿಮೆ ಆಯಿತು. ಆ ತದನಂತರ BT ಬಂದಾಗಲೂ ಕೂಡ ಈಗಲೂ ಕೂಡ ಸಾಂಪ್ರದಾಯಿಕವಾಗಿ ಅಲ್ಲಲ್ಲಿ ಬೆಳೀತಾ ಇದ್ದಾರೆ. ಸ್ವಲ್ಪ ದಿನ ಇದು ಪಿಂಕ್ ಬೋಲ್ವರ್ಮ್ ಹಾವಳಿಯಿಂದಲೂ ಕೂಡ ಕಡಿಮೆ ಆಯಿತು. ನಾನಾ ಕಾರಣಗಳಿಂದ ಸ್ವಲ್ಪ ಇಲ್ಲಿ ಇದು ಜಾಸ್ತಿ ಏನಪ್ಪಾ ಆಳುಗಳ ಜಾಸ್ತಿ ಬೇಕು, ಹತ್ತಿ ಬಿಡಿಸುವಂತ ಜಾಸ್ತಿ ಆಗುತ್ತೆ, ಕೂಲಿ ಆಳುಗಳು ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕ್ರಮೇಣವಾಗಿ ಸತತವಾಗಿ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಆದ್ರೆ ಹಿಂದಿನ ವರ್ಷದಿಂದ ಸ್ವಲ್ಪ ಈ ಬೆಳೆಯನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಮತ್ತೆ ಹತ್ತಿ ಬೆಳೆಯ ಪ್ರೊಡಕ್ಟಿವಿಟಿ ಅಂದ್ರೆ ಉತ್ಪಾದಕತೆ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿಜ್ಞಾನಿಗಳ ಜೊತೆ ಕೂತು ಈ ರೀತಿ ಹೊಸ ಒಂದು ತಾಂತ್ರಿಕತೆಗಳನ್ನ ಕೊಡ್ತಾ ಇದ್ದೀವಿ. ಹೊಸ ತಾಂತ್ರಿಕತೆಗಳಲ್ಲಿ ಬಹಳ ಮುಖ್ಯವಾದ ಏನಪ್ಪಾ ಅಂತಂದ್ರೆ ಈ ರೀತಿ ಕ್ಲೋಸ್ ಸ್ಪೇಸಿಂಗ್ ಅಂತ ಕರೀತೀವಿ. ಅಂದ್ರೆ ಕಡಿಮೆ ಸಾಂದ್ರತೆಯಲ್ಲಿ ತಾವೇನು ಚೌಕ ಹಾಕಿಬಿಡ್ತೀರಿ 4x4. ಎಲ್ಲಿ ಹಾವೇರಿ ಹೋದ್ರಂತೂ 4x4. ಇಲ್ಲೂ ಕೂಡ ಸಾಕಷ್ಟು ಪ್ರಾಕ್ಟೀಸ್ ಇದಾವೆ. 2x3 ಇದೆ, 2x4 ಇದೆ. ಸೊ ಹೆಚ್ಚು ಸಾಂದ್ರತೆಯಲ್ಲಿ ಬೆಳಿಬೇಕು ಅಂದ್ರೆ ಅತಿ ಹೆಚ್ಚು ಕ್ಲೋಸ್ ಸ್ಪೇಸಿಂಗ್ ಅಂದ್ರೆ ಹತ್ತಿರವಾಗಿ ಬೆಳಿಬೇಕು ಅನ್ನೋಂಥದ್ದು ಈ ಒಂದು ತಾಂತ್ರಿಕತೆ. ಸೊ ಕ್ಲೋಸ್ ಸ್ಪೇಸಿಂಗ್ ಅಂತ ಮಾಡಿದಾಗ ತಾವೆಲ್ಲ ನೋಡ್ತಾ ಇದ್ದೀರಾ. ಇಲ್ಲಿ ನಾವು ಇದರೊಳಗೆ 3 ಯೋಜನೆ ಇದಾವೆ. ಒಂದು ಹತ್ತಿರ ಕ್ಲೋಸ್ ಸ್ಪೇಸಿಂಗ್ ಅಂತೇಳಿ ಗಿಡದಿಂದ ಗಿಡಕ್ಕೆ ಅಂತರ ಕಡಿಮೆ ಮಾಡೋದು. ನೀವೆಷ್ಟು ಅಂತರದಾಗ ಬೆಳಿತಿದ್ರಿ? 36 ಇಂಚ್ 3 ಫುಟ್ ಹಿಂಗ 3 ಚೌಕ ಮಾಡ್ತೀವಿ. ಈಗ ಅಷ್ಟೇ ಬೆಳೆಯಿಂದ ಪ್ರಾಬ್ಲಮ್ ಇದೆ, ಇದು ಲೇಬರ್ ಪ್ರಾಬ್ಲಮ್. ಅದು ಲೇಬರ್ ಪ್ರಾಬ್ಲಮ್ ಆದಾಗ ಮಿಷನ್ಸ್ ಬಂದ್ಬಿಟ್ಟು ಇದ್ರಾಗೂ ಮಿಷನ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಾವು ಮತ್ತೆ ಬೆಳೆಯಕ್ಕೆ ಚಾಲು ಮಾಡ್ಬೇಕು. ಅವಾಗ ಮಿಷನ್ ಬಂದಾಗ ಈಗ ನಮ್ಗೆ ಏರಿಯಾ ಇಲ್ಲ ಅಷ್ಟು. ಒಂದು 5 ಎಕರೆಗೆ ಹೆಂಗೆ ಬರ್ತಾರೆ ಮಿಷನ್? ನಾವು ಆ ಏರಿಯಾ ಜಾಸ್ತಿ ಮಾಡ್ಬೇಕು. ಮಿಷನ್ಗೆ ಹೆಂಗದ ಹತ್ತಿರ ಹಾಕೋದು 3 ಫುಟ್ ಬೈ ಈ ಕಡೆ 15 ಸೆಂಟಿಮೀಟ್ರು, 31 ಫುಟು, ಅರ್ಧ ಫುಟು. ಈಗ ರಾಯಚೂರು ಕಡೆ ಎಲ್ಲ 45 ಸೆಂಟಿಮೀಟರ್ ಹೋಗ್ತಾರೆ, ಹಾಕ್ತಾರೆ. 3 ಹಿಂಗೆ ನೀಡ್ ಹಾಕ್ತಾರೆ. ಸ್ವಲ್ಪ ಭಾಗದಾಗ 15 ಅರ್ಧ ಫುಟಿಗೆ ಹಾಕ್ತಾರೆ. ಯಾದಗಿರಿಗೆಲ್ಲ ಅರ್ಧ ಫುಟಿಗೆ ಹಾಕ್ತಾರೆ, ಗೇಣಿಗೊಂದು ಹಾಕ್ತಾರೆ. ಅಂದ್ರೆ ಪ್ರಾಕ್ಟೀಸ್ ಮಾಡಿ ಅದಕ್ಕಾಗಿ ತಳಿಗಳು ಬೇರೆ ಮಾಡಿದ್ರು. ಅಂದ್ರೆ ಹೈಬ್ರಿಡ್ಸ್ ನಲ್ಲಿ ಕೆಲವೊಂದು ಮಾಡಿ ಅದಕ್ಕೆ ಏನು ಗೊತ್ತಾ, ಈ ಗಿಡ ಪಡ್ಲು ಹೊಡಿಯೋಕ್ಕಿಂತ ನಾನು ಒಂದ ಹುಟ್ಟಕ್ಕೆ ಭಾಳ ಪಡ್ಲು ಹೊಡಿತಾವಲ್ಲ, ಹೊಡೆದಷ್ಟು ನಮ್ಗೆ ಹೂ ಬರ್ತಾವ. ಈಗ ಭಾಳ ಬಂದ್ರೆ ಪಿಕ್ಕಿಂಗ್ ಬೇರೆ ಟೈಮ್ ಬರ್ತದೆ. ಒಂದು ಸರಿ ಕೀಳಕ್ ಬರ್ತದೆ. ಈ ಪ್ರೈವೇಟ್ ಸೀಡ್ ಕಂಪ್ನಿ ಅವರು ಬಿಡುಗಡೆ ಮಾಡಿದಾರೆ ಆಲ್ರೆಡಿ. ಈ ರಾಸಿ ಕಂಪ್ನಿ ಒಳಗೆ ಮ್ಯಾಕ್ಸ್ ಅಂತಿದೆ, ಅದರಂತೆ ಕಾವೇರಿ ಒಳಗೆ 9 to 7 ಅಂತಿದೆ. ಸೊ ಬೇರೆ ಕಂಪ್ನಿಯವರು ಆಲ್ ಓವರ್ ಇಂಡಿಯಾ ಈ ಏನು ಯೋಜನೆ ಒಳಗೆ ಬೇರೆ
ತಳಿಯನ್ನು ಕೊಟ್ಟಿದ್ದಾರೆ. ಸೊ ಅಂಥವು ಈಗ ಆಲ್ರೆಡಿ ನವಲಗುಂದ ತಾಲೂಕು ಒಳಗ ಒಂದು 500-600 ಮಂದಿ ರೈತರು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹತ್ತಿಗೆ ಹೆಚ್ಚಿನ ಸಾಂದ್ರತೆ ಒಳಗೆ ಬೆಳೆಯುವುದರಿಂದ ನಿಮಗ ಒಂದ ಸ್ಟೇಜ್ಗೆ ಅಂದ್ರೆ ಆ ತಳಿಗಳ ಗುಣಧರ್ಮನ ಹಂಗದವು. ನೀವು 2-3 ಸಲ ಬಿಡಿಸ್ತಿದ್ರಿ ಮೊದಲ. ಸೊ ಅದನ್ನೆಲ್ಲ ಬಂದ್ ಮಾಡಿ ಒಮ್ಮೆ ಮ್ಯಾಚುರಿಟಿ ಬರುವಂಗ ನೋಡ್ಕೊಳ್ಳೋದು. ಮಷಿನ್ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಇದೊಂದು ಅನುಕೂಲತೆ. ಮಷಿನ್ ನಮ್ಮಲ್ಲಿ ಬಂದಿಲ್ಲ. ಮಹಾರಾಷ್ಟ್ರ, ಪಂಜಾಬ್, ಹರಿಯಾಣದೊಳಗೆ ಈಗ ಸ್ಟಾರ್ಟ್ ಆಗಿದೆ. ಸೊ ಅದು ನಮ್ಮಲ್ಲಿ ಬಂದು ಯಾಕಂದ್ರೆ ಬಿತ್ತನೆ ಮಾಡುವ ಸದ್ಯಕ್ಕೆ ನ್ಯೂಮ್ಯಾಟಿಕ್ ಪ್ಲಾಂಟರ್ ಅಂತ ಅದಾವ. ಈ ನ್ಯೂಮ್ಯಾಟಿಕ್ ಪ್ಲಾಂಟರ್ ಇಂದ ನೀವು ಹತ್ತಿ ಬಿತ್ತಿದ್ದೆ ಆದ್ರೆ